ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಆತ್ಮೀಯ ಕೇಳುಗರೆ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕದ ಕಣ್ಮಣಿ, ಕನ್ನಡದ ಅಮೂಲ್ಯ ರತ್ನಗಳಲ್ಲಿ ಮತ್ತೊಂದು ರತ್ನ ಮೈಸೂರಿನ ಒಡೆಯರ್ ಸಂಸ್ಥಾನ ಹಾಗೂ ಸಂಸ್ಥಾನದ ಅರಸರು. ಮೈಸೂರು ಅಂದಿನ ಕರ್ನಾಟಕದ ರಾಜಧಾನಿಯಾಗಿತ್ತು. ಮೈಸೂರು ಎಂದೊಡನೆ ನಮಗೆ ನೆನಪಿಗೆ ಬರುವುದು ಯದುವಂಶದ ಆಡಳಿತ ಹಾಗೂ ದಸರಾ ಉತ್ಸವ. ಇದರೊಂದಿಗೆ ಮೈಸೂರು ಮಲ್ಲಿಗೆ, ಮೈಸೂರು ಯೋಗ ಪರಂಪರೆ, ಮೈಸೂರು ವಿಳ್ಳೆದೆಲೆ, ಮೈಸೂರು ಪೇಟ, ಮೈಸೂರು ಪಾಕ್, ಎಳೆಮಗುರು ಬದನೆಕಾಯಿ, ಮೈಸೂರು ರೇಷ್ಮೆ, ಮೈಸೂರು ಶ್ರೀಗಂಧ, ಹೀಗೆ ವಿಜಯನಗರ ಸಾಮ್ರಾಜ್ಯ ಕ್ಷೀಣಿಸುತ್ತಿರುವ ಸಂದರ್ಭದಲ್ಲಿ ಹಾಗೂ ತಾಳಿಕೋಟೆಯ ಸಮರದ ನಂತರ ಮೈಸೂರು ಪ್ರವರ್ಧಮಾನಕ್ಕೆ ಬರತೊಡಗಿತು. ಮೈಸೂರನ್ನು ಆಳಿದವರು ಯದುವಂಶದವರು. ಮೈಸೂರಿನ ಅರಸರು ಪ್ರಜಾವತ್ಸಲರಾಗಿ ಉಜ್ವಲ ಪರಂಪರೆಯನ್ನು ನಿರ್ಮಿಸಿದವರು. ನಾಡು, ನುಡಿ, ಶಿಕ್ಷಣ, ಸಂಗೀತ, ಸಾಹಿತ್ಯ, ಕಲೆ ಮುಂತಾದ ಎಲ್ಲ ಕ್ಷೇತ್ರಗಳಿಗೂ ಆಶ್ರಯವನ್ನು ನೀಡಿದರು. ಇವರ ಆಡಳಿತಾವಧಿಯಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳು ಕಂಡವು. ಈ ಅರಸುಮನೆತನದ ಆಳ್ವಿಕೆಯನ್ನು 1399ರಲ್ಲಿ ಯದುರಾಯರು ಆರಂಭಿಸಿದರು. ಯದುರಾಯರು 1399ರಿಂದ 1423ರವರೆಗೆ ಆಳ್ವಿಕೆ ನಡೆಸಿದರು. ಇವರ ನಂತರ ತಿಮ್ಮರಾಜ ಒಡೆಯ, 2ನೇ ಚಾಮರಾಜ ಒಡೆಯ, 3ನೇ ಚಾಮರಾಜ ಒಡೆಯ ಮುಂತಾದವರು ಆಡಳಿತವನ್ನು ಮುಂದುವರಿಸಿದರು. 1578ರಲ್ಲಿ ರಾಜ ಒಡೆಯರವರ ಆಡಳಿತ ಸಮಯದಲ್ಲಿ ತಮ್ಮ ಗಡಿಗಳನ್ನು ವಿಸ್ತರಿಸತೊಡಗಿದರು. ಇವರ ಕಾಲದಲ್ಲಿ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು. ವಿಜಯನಗರದ ಅರಸರು ನಡೆಸುತ್ತಿದ್ದ ದಸರಾ ಉತ್ಸವವನ್ನು ಇವರು ಶ್ರೀರಂಗಪಟ್ಟಣದಲ್ಲಿ ಜಾರಿಗೆ ತಂದರು. ಇವರು 1617ರಲ್ಲಿ ಇವರ ಮರಣದ ನಂತರ 5ನೇ ಚಾಮರಾಜ ಒಡೆಯರ್ ಸಿಂಹಾಸನವನ್ನು ಏರಿದರು. ಇವರ ಕಾಲದಲ್ಲಿ ಕೂಡ ಗಡಿ ವಿಸ್ತಾರವಾಗತೊಡಗಿತು. ಇವರು ಸಾಹಿತ್ಯ ಪ್ರಿಯರಾಗಿದ್ದರು. ಇವರು ಸ್ವತಃ ಚಾಮರಾಜೋಕ್ತಿ ವಿಲಾಸ ಎಂಬ ಗ್ರಂಥವನ್ನು ವಾಲ್ಮೀಕಿ ರಾಮಾಯಣದ ಆಧಾರದ ಮೇಲೆ ರಚಿಸಿದವರು. ಇವರ ಕಾಲದಲ್ಲಿ ಲೋಕೋಪಯೋಗಿ ಕಾರ್ಯಗಳು ವೇಗದಿಂದ ಸಾಗಿದವು. ಇವರು 1637ರಲ್ಲಿ ನಿಧನರಾದರು. ಇವರ ನಂತರ ಕಂಠೀರವ ನರಸರಾಜ ಒಡೆಯರ್ ಸಿಂಹಾಸನವನ್ನೇರಿದರು. ಇವರು ಕೂಡ ಯದುವಂಶದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರು. ಇವರು ಪರಾಕ್ರಮಿ ಹಾಗೂ ಸಮರ್ಥ ಆಡಳಿತಗಾರರಾಗಿದ್ದರು. ಇವರ ಕಾಲದಲ್ಲಿ ಕಂಠೀರಾಯ ಎಂಬ ಚಿನ್ನದ ನಾಣ್ಯಗಳು ಟಂಕಿಸಲ್ಪಟ್ಟವು. ಇವರು ಕೂಡ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡತೊಡಗಿದರು. ಇವರು ರಕ್ಷಣೆಗಿಂತ ಆಕ್ರಮಣ ನೀತಿಯನ್ನು ಅನುಸರಿಸಿ ಇಂದಿನ ಕರ್ನಾಟಕದ ಬಹುಭಾಗವನ್ನು ಗೆದ್ದರು. ಇದರಿಂದಾಗಿ ಇವರಿಗೆ ರಣಧೀರ ಕಂಠೀರವ ಎಂಬ ಬಿರುದು ಪ್ರಾಪ್ತವಾಯಿತು. ಇವರ ನಂತರ ದೊಡ್ಡ ದೇವರಾಜ ಒಡೆಯರವರು ಆಡಳಿತದ ಚುಕ್ಕಾಣಿ ಹಿಡಿದರು. ಇವರ ಕಾಲದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳು ನಿರ್ಮಾಣವಾಗತೊಡಗಿತು. ಇವರ ಕಾಲದಲ್ಲಿ ಧರ್ಮ ಛತ್ರಗಳನ್ನು ಯಾತ್ರಿಕರ ಅನುಕೂಲಕ್ಕಾಗಿ ಕಟ್ಟಿಸಲು ಪ್ರಾರಂಭವಾಯಿತು. ಹೀಗೆ ಇವರ ನಂತರ ಚಿಕ್ಕದೇವರಾಜ ಒಡೆಯರವರು 1673ರಿಂದ 1704 ತನಕ ಆಡಳಿತ ನಡೆಸಿದರು. ಇವರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತ ದೊರೆಯಾಗಿ ಇವರು ಹೊರಹೊಮ್ಮಿದರು. ಇವರನ್ನು ಅಪ್ರತಿಮ ವೀರ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಇವರ ಕಾಲದಲ್ಲಿಯೇ ಅಂಚೆ ವ್ಯವಸ್ಥೆ ಕೂಡ ಜಾರಿಗೆ ಬಂದಿತು. ಇವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಕೂಡ ಲಭ್ಯವಾಯಿತು. ಅಂದರೆ ಇವರು ಆಡಳಿತ ವೆಚ್ಚವನ್ನು ತಗ್ಗಿಸಿ ಆದಾಯವನ್ನು ಹೆಚ್ಚಿಸುವಲ್ಲಿ ಶ್ರಮಿಸಿದವರು. ಚಿಕ್ಕದೇವರಾಜರ ನಂತರ ಮೈಸೂರು ರಾಜ್ಯಕ್ಕೆ ಸಮರ್ಥ ದೊರೆಗಳ ಸೇವೆ ಲಭ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ದಳವಾಯಿಗಳಾಗಿದ್ದವರು ಆಡಳಿತದ ಚುಕ್ಕಾಣಿ ಹಿಡಿಯತೊಡಗಿದರು. 1760ರಿಂದ 1799ರವರೆಗೆ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನರು
ಆಡಳಿತ ನಡೆಸಿದರು. 1799ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮತ್ತೆ ಸಿಂಹಾಸನವನ್ನೇರಿದರು. ಇವರಿಗೆ ಪೂರ್ಣಯ್ಯನವರು ದಿವಾನರಾಗಿ ಸೇವೆ ಸಲ್ಲಿಸಿದರು. ಇವರು ಸಾಂಸ್ಕೃತಿಕ ರಂಗದಲ್ಲಿ ಸಾಧನೆಯನ್ನು ಮಾಡಿದರು. ಸ್ವತಃ ವಿದ್ವಾಂಸರಾಗಿದ್ದು ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದರು. ಇವರು 1868ರಲ್ಲಿ ಮರಣ ಹೊಂದಿದರು. ಮತ್ತೆ ಕೆಲವು ವರ್ಷಗಳ ಕಾಲ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ಮೈಸೂರು ಸಂಸ್ಥಾನ. ಮತ್ತೆ ಚಾಮರಾಜ ಒಡೆಯರವರು 1881ರಲ್ಲಿ ತಮ್ಮ ಆಡಳಿತವನ್ನು ಪ್ರಾರಂಭಿಸಿದರು. ಇವರ ಕಾಲದಲ್ಲಿ CV ರಂಗಚಾರ್ಲುರವರು ದಿವಾನರಾಗಿದ್ದರು. ಅನಂತರ ಕೆ ಶೇಷಾದ್ರಿ ಅಯ್ಯರವರು ಕೂಡ ದಿವಾನರಾಗಿದ್ದರು. ಇವರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು. ಇದು ಅಂದಿನ ದಿನದಲ್ಲಿ ವಿನೂತನ ಪ್ರಯೋಗವಾಗಿತ್ತು. 1882ರಲ್ಲಿ ರೈಲು ಮಾರ್ಗವನ್ನು ಪ್ರಾರಂಭಿಸಲು ಕಾರಣೀಭೂತರಾದರು. ಇವರು 1894ರಲ್ಲಿ ಮೃತರಾದರು. ಮೈಸೂರು ಅರಸರು ಇಲ್ಲಿನ ಅಧಿಷ್ಠಾತೃ ದೇವತೆ ಶ್ರೀ ಚಾಮುಂಡೇಶ್ವರಿಯನ್ನು ಆರಾಧಿಸಿಕೊಂಡು ಬಂದವರು. ಚಾಮುಂಡೇಶ್ವರಿಯು ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಿದವಳು. ಇವಳಂತೆ ಒಡೆಯರ್ ವಂಶದವರು ಕೂಡ ಮೈಸೂರು ಸಂಸ್ಥಾನದ ಆಡಳಿತ ನಡೆಸುವುದರ ಮೂಲಕ ಮೈಸೂರು ವಿಶ್ವವಿಖ್ಯಾತಿಯಾಗಲು ಕಾರಣರಾಗಿದ್ದಾರೆ. ಇಂತಹ ಯದುವಂಶ ದಕ್ಷಿಣ ಭಾರತವನ್ನು ಆಳಿದ ಕದಂಬ, ರಾಷ್ಟ್ರಕೂಟ, ಗಂಗಾ, ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಭವ್ಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದವರು. ಇಂತಹ ಅಮೂಲ್ಯ ಆಡಳಿತ ನೀಡಿದ ಯದುವಂಶದ ಎಲ್ಲ ಅರಸರಿಗೆ ವಂದನೆಗಳು, ಪ್ರಣಾಮಗಳು ಕೂಡ. ಎಲ್ಲರಿಗೂ ಧನ್ಯವಾದಗಳು.